Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮಾನ್ಯ ರೇವಣ್ಣ ಅವರಿಗೆ ಇವತ್ತು ಷರತ್ತುಬದ್ಧವಾದಂಥ ಜಾಮೀನನ್ನು ಗೌರವಾನ್ವಿತ ನ್ಯಾಯಾಲಯ ನೀಡಿದೆ. ನನಗನ್ಸ್ತೈತೆ ರಾಜ್ಯ ಸರ್ಕಾರ ಇದರಲ್ಲಿ ಭಾಳ ಆತುರತೆಯನ್ನು ತೋರಿದೆ ಅಂತ ಅನಿಸ್ತೈತೆ. ಯಾಕಂದರೆ ಈಗ ಬೇಲ್ ಸಿಕ್ಕಿರೋ ಅಂಥದ್ದೇ ಇವರು ತಪ್ಪು ಮಾಹಿತಿಗಳನ್ನು ಆ FIR ಇರ್ಬೋದು, ಕೋರ್ಟ್ಗೆ ಸಲ್ಲಿಸಿರುವಂಥ ಮಾಹಿತಿ ಇರ್ಬೋದು, ಇದೆಲ್ಲ ತಪ್ಪು ಮಾಡಿರೋದು ಸ್ಪಷ್ಟವಾಗಿ ಕಾಣ್ತದೆ. ಅಂದರೆ ಆತರಾತಾಗಿ ಅಂದರೆ ರೇವಣ್ಣವ್ರನ್ನ ಜೈಲಿಗೆ ಕಳಿಸ್ಲೇಬೇಕು, ಅವ್ರು ಜೈಲೊಳಗೆ ಇರಲೇಬೇಕು ಅಂತ ಒಂದು ಕುತಂತ್ರ ಮಾಡಿ ಕಾಂಗ್ರೆಸ್ ಅವರು ಕಳಿಸಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗಾಗಲೇ ನೆನ್ನೆನೂ ಕೂಡ ಕೆಲವಾರು ಮಾಧ್ಯಮದ ಚಾನಲ್ಗಳಲ್ಲೂ ಕೂಡ ಬಂದಿರೋ ಅಂಥದ್ದು. ನಾನು ಸಂತ್ರಸ್ತರೇ ಏನು ಹೇಳಿದ್ದಾರೆ, ನನ್ನ ಯಾರು ಕಿಡ್ನಾಪೇ ಮಾಡಿಲ್ಲ, ನನ್ನ ಮಗ ತಪ್ಪು ಇದರಿಂದ ದೂರು ಕೊಟ್ಟಿದ್ದಾನೆ, ಈ ಥರದ್ದೆಲ್ಲ ಹೇಳಿಕೆ ಕೊಡ್ತಾ ಇದೆ. ಮತ್ತು ಇಲ್ಲಿ ನೋಡ್ತಾ ಇದ್ದರೆ ಕಾಂಗ್ರೆಸ್ ದಿನನಿತ್ಯ ಇದನ್ನು ಮಾನಿಟ್ರ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯವರು ಸುರ್ಜೇವಾಲಾಯಿಂದ ಹಿಡಿದು ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರೂ ಡೈಲಿ ಮಾನಿಟ್ರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದರಲ್ಲಿ ಪ್ರಮುಖವಾಗಿ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಕೇಂದ್ರದಲ್ಲಿರುವಂಥ ನರೇಂದ್ರ ಮೋದಿಯವರಿಗೆ ನಾವು ವೆಸ್ಟ್ ಬೆಂಗಾಲ್ ಆಗಿರೋ ಘಟನೆಯನ್ನು ಇದನ್ನು ಅಲ್ಲಿಗೆ ಟ್ಯಾಗ್ ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬೇಗ ಎಲ್ಲ ಏನೋ ಅವಶ್ಯಕತೆ ಇರಲಿಲ್ಲ. ರೇವಣ್ಣವರು ನಿಧಾನದಾಗ ಅದೆಲ್ಲ ಪರಿಶೀಲನೆ ಮಾಡಿ SIT ಅವರು ಅದನ್ನು ಸ್ಥಳ ಮಂಜೂರು ಎಲ್ಲ ನೋಡಿ ಮಾಡೋಕ್ಕೆ ಅವಕಾಶ ಇದ್ದರೆ ಮಾಡ್ಬೋದಾಯಿತು. ಚುನಾವಣೆ ಇದೆ, ಚುನಾವಣೆಗೋಸ್ಕರನೇ ಈ ಪೂರ್ತಿ ನಾಟಕ ಮಾಡಿದ ರೀತಿಯಲ್ಲಿ ಕಾಣ್ತಾ ಇದೆ ಇವತ್ತು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.